ನಿಮ್ಮ ಉಪಾಯ ಏನೋ ಚೆನ್ನಾಗಿದೆ, ಆದರೆ ಅದ್ರ ಜೊತೆಗೆ ನನಗೂ ಅಪಾಯ ಇದೆ. ನಾನೇನೋ ಐರನ್ ಮೈನಲ್ಲಿ ಕರ್ಕೊಂಡೋದ್ರೆ ಅವಳಿಗೇನೋ ಹುಚ್ಚಿಡುತ್ತೆ. ಸರಿ, ಅವಳ ಜೊತೆ ಹೋದ್ರೆ ನನಗೂ ಹುಚ್ಚಿಡಿಯಲ್ವಾ? ಅಯ್ಯೋ ಪೆದ್ದಿ, ನನಗೆ ಸಹಾಯ ಮಾಡ್ತಿರೋ ನಿನ್ನನ್ನು ತೊಂದರೆಗೆ ಸಿಕ್ಕಾಕಿಸ್ತೀನಾ? ಇಷ್ಟೆಲ್ಲ ಉಪಾಯ ಮಾಡಿರೋ ನಾನು ನಿನ್ನನ್ನು ಕಾಪಾಡೋದಕ್ಕೆ ಏನಾರು ಉಪಾಯ ಮಾಡಿರಲ್ವಾ? ಏನಿದು? ಇದು ಹುಚ್ಚನ್ನ ಹೋಗ್ಲಾಡಿಸುವಂಥ ನಾರ್ಬೇರು. ಆ ಹಿರಣ್ಮಯಿನ ಕಾಡೊಳಗೆ ಕರ್ಕೊಂಡು ಹೋಗ್ತೀಯಲ್ವಾ, ಆಗ ಇದನ್ನ ನಿನ್ನ ಮೂಗ್ನ ಹತ್ರ ಇಟ್ಕೊ. ಇದ್ರ ಸುವಾಸನೆಯಿಂದ ನಿನಗೆ ಹುಚ್ಚಿಡಿಯಲ್ಲ. ಆ ಹುಚ್ಚುಕಾಡಲ್ಲಿರೋ ಪ್ರಭಾವನ ಇದು ತಡೆಯತ್ತೆ. ತಗೋ. ಚೆನ್ನಾಗಿದೆ ನಿಮ್ಮ ಉಪಾಯ. ಇನ್ನು ನನ್ನ ಶತ್ರು ನಾಶ ಖಂಡಿತ. ಇಷ್ಟು ದಿವಸ ನಾನು ಒಬ್ಬಳೇ ಇದ್ದೆ, ಈಗ ನೀವು ನನ್ನ ಜೊತೆಗೆ ಸೇರ್ಕೊಂಡಿದ್ದೀರಾ. ಒಬ್ರಿಗಿಂತ ಇಬ್ರು ಲೇಸು. ನಾವಿಬ್ರು ಸೇರಿದ್ರೆ ಹಿರಣ್ಮಯಿ ಉಳಿಯೋದೇ ಇಲ್ಲ. ಒಂದು ನಿಮಿಷ, ನೀನು ಹೇಗೆ ಅವಳನ್ನು ಆ ಕಾಡೊಳಗೆ ಕರ್ಕೊಂಡು ಹೋಗ್ತೀಯಾ? ಯಾಕೆಂದರೆ ಅವಳಿಗೂ ಆ ಕಾಡಿನ ಬಗ್ಗೆ ಗೊತ್ತಿರತ್ತೆ. ನೀವೇ ಇಷ್ಟೊಂದು ಉಪಾಯ ಮಾಡಿರ್ಬೇಕಾದ್ರೆ ನನಗೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗೋಕೆ ಗೊತ್ತಾಗಲ್ವಾ? ನೀವದ್ರ ಬಗ್ಗೆ ಚಿಂತೆ ಬಿಡಿ, ನಾನು ಅದನ್ನೆಲ್ಲ ನೋಡ್ಕೊತೀನಿ. ನೀವು ಖುಷಿಯಾಗಿರಿ. ಆದಷ್ಟು ಬೇಗ ನಿಮಗೆ ಸಿಹಿ ಸುದ್ದಿ ತರ್ತೀನಿ. ಅಷ್ಟೊತ್ತಿಂದ ಎಲ್ಲೇ ಹೋಗಿದ್ದೆ? ಮನೆ ಕಡೆ ಪತ್ತೇನೇ ಇಲ್ಲ. ನಿಮ್ಮಪ್ಪನೂ ನಿನ್ನ ಕೇಳ್ತಿದ್ರು. ನಾನು ಆಟ ಆಡಕ್ಕೆ ಹೋಗಿದ್ದೆ. ಎಷ್ಟೊತ್ತು ಆಟ ಆದ್ವಿ ಗೊತ್ತಾ? ಆಟಾಡಿ ನನಗೆ ತುಂಬ ಹೊಟ್ಟೆ ಹಸಿವು ಆಗ್ತಿದೆ ಅಮ್ಮ. ಏನಾದರೂ ತಿನ್ನಕೊಡು. ಆಟ ಆಡಿದ್ಯಾ ಅಂದ್ರೆ ದೇಹಕ್ಕೆ ಒಳ್ಳೆ ಕೆಲಸನೇ ಕೊಟ್ಟಿರ್ತೀಯ. ತಗೋ, ಸೌತೆಕಾಯಿ ತಿನ್ನು. ಅಮ್ಮ, ನನಗೆ ಇನ್ನೊಂದು ಬಾಟ್ಲು ಕೊಡಮ್ಮ. ನನ್ನ ಆಪ್ತ ಗೆಳತಿ ಬರ್ತಾಳೆ. ಅದ್ಯಾರೇ ಆಪ್ತ ಗೆಳತಿ? ಅಲ್ಲಿ ಕಿಟಕಿ ಹತ್ರ ಹೋಗಿ ನೋಡು, ನಿನಗೆ ಗೊತ್ತಾಗುತ್ತೆ. ಹೇ, ಹಿರಣ್ಮಯಿ ಅವಳು ನಮ್ಮನೆಗೆ ಬರ್ತಿದ್ದಾಳೆ. ಅವಳು ಯಾವಾಗ ನಿನ್ನ ಆಪ್ತ ಗೆಳತಿ ಆದ್ಲು? ಹೌದು ಅಮ್ಮ, ನಾನು ಹಿರಣ್ಮಯಿ ಈಗ ತುಂಬಾ ಒಳ್ಳೆ ಗೆಳತಿಯರು. ಸದ್ಯ ಜಗಳ ನಿಲ್ಸಿದ್ಯಲ್ಲ. ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳ ಜೊತೆ ಆಟ ಆಡಿದ್ರೆ ಒಳ್ಳೆ ಗುಣಗಳಾದ್ರೂ ಕಲಿತೀಯ. ತಗೋ, ಅವಳು ಕೊಡು, ನಾನು ಬರ್ತೀನಿ. ತಗೊಂಡಿ, ಅಲ್ಲಿ ಆಟನ ಅದಕ್ಕೆ ನಿಲ್ಸಿ ಬಂದಿದ್ದೀವಿ. ಬಾ ಆಟ ಆಡೋಣ. ಆಮೇಲೆ ಆಟ ಆಡಿವಂತೆ. ಇದನ್ನ ತಿನ್ಬಿಟ್ಟು ಹೋಗು. ಯಾಕೆ ನೀನ್ ತಿಂತೀರಾ ತಗೊಂಡಿ? ನಿಂಗೂ ಹಶ್ವಾಗಿದೆ ತಾನೆ? ಯಾಕೋ ಮನಸ್ಸೇ ಸರಿ ಇಲ್ಲ ಕಣೆ. ಏನ್ ಮಾಡೋದಕ್ಕೂ ಬೇಸರ. ಯಾಕೆ ಅಂತದೇನಾಯ್ತು? ನಾನು ಎಲ್ಲ ಮತ್ತೆ ನಿನ್ ಜೊತೆ ಸರಿಯಾಗಿದ್ದೀನಿ. ಇದ್ನೇನು ನಮ್ಮಮ್ಮಂಗೆ ತುಂಬಾ ಹುಷಾರಿಲ್ಲ ಕಣೆ. ಅದು ಅವ್ರಿಗೆ ಗೊತ್ತಿಲ್ಲ. ಸದ್ಯ ಅಮ್ಮಂಗೆ ಈ ವಿಷಯ ಗೊತ್ತಾಗಬಾರ್ದು. ಯಾರು ಅಮ್ಮಂಗೆ ಹೇಳ್ಬಾರ್ದು ಅಂತ ಭಾಷೆ ತಗೊಂಡಿದ್ದಾರೆ. ಓಹ್, ಅಂತ ಕಾಲಿ ಏನಾಗಿದೆ ನಿಮ್ಮ ಅಮ್ಮಂಗೆ? ಅದೇನೋ ಹೆಸ್ರು ಹೇಳಕ್ಕೂ ಗೊತ್ತಾಗ್ತಿಲ್ಲ ಕಣೆ. ಆದರೆ ತುಂಬ ದಿನ ಉಳಿಯಲ್ಲ ಅಂತ ಅಂದಿದ್ದಾರೆ. ಕೆಲವೇ ದಿನಗಳು ನಾವು ನಮ್ಮ ಅಮ್ಮನ್ನ ಕಳ್ಕೊಬಿಡ್ತೀವಿ.
ಅದೇ ದುಃಖ ನನಗೆ. ಏನು ಹೇಳ್ತಿದ್ಯಾ ನೀನು? ಇದೆಲ್ಲ ನಿಜನಾ? ನೋಡಿದ್ಯಾ, ನಿನಗೂ ಇನ್ನವನ್ನ ತಡೆಯೋಕ್ಕಾಗ್ತಿಲ್ಲ. ನಾವೆಲ್ಲ ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ನಮ್ಮ ತಾಯಿನ ಕಳ್ಕೊಂಡು? ಬೇಜಾರು ಮಾಡ್ಕೋಬೇಡ ಸುಗಂಧಿ. ಅಮ್ಮ ಕಳ್ಕೊಂಡ್ರೆ ಎಷ್ಟು ದುಃಖ ಆಗುತ್ತೆ ಅಂತ ನನಗೂ ಗೊತ್ತಿದೆ. ಎಲ್ಲದಕ್ಕೂ ಏನಾದ್ರು ಒಂದು ಪರಿಹಾರ ಇದ್ದೇ ಇರುತ್ತೆ. ಹಾಗೆ ನಿಮ್ಮಮ್ಮನ ಕಾಯಿಲೆಗೂ ಏನಾದ್ರು ಒಂದು ಔಷಧಿ ಇದ್ದೇ ಇರುತ್ತೆ ಕಣೆ ಸುಗಂಧಿ. ಇದೆಯಂತೆ, ಆದರೆ ಅದನ್ನ ತರೋದೇ ದೊಡ್ಡ ಸಾಹಸ ಕಣೆ. ಹೇಳು, ಅದೆಷ್ಟೇ ಕಷ್ಟ ಆದ್ರೂ ಸರಿ, ನಾವಿಬ್ರು ಸಾಹಸ ಮಾಡಿ ತರೋಣ. ನಮ್ಮ ತಾಯಿ ಸರಿ ಹೋಗೋದಕ್ಕೆ ಒಂದು ದಾರಿ ಇದೆ ಅಂತೆ ಕಣೆ. ಜೋಯಿಸ್ರು ಹೇಳಿದ್ದಾರೆ. ಹೇಳಿ, ಏನದು? ಎಷ್ಟೇ ಕಷ್ಟ ಆದ್ರೂ ಸರಿ, ಅದನ್ನ ಮಾಡೇ ಬಿಡೋಣ. ಈ ಊರಿನ ಉತ್ತರಕ್ಕೆ ಒಂದು ಕಾಡಿದೆಯಲ್ಲ, ಆ ಕಾಡಲ್ಲಿ ವಜ್ರಕಂತಿ ಅಂತ ಒಂದು ಬೇರಿದೆಯಂತೆ. ಅದನ್ನ ತಂದ್ರೆ ನಮ್ಮ ಅಮ್ಮನ ಉಡ್ಸ್ಕೋಬೋದು ಅಂತ ಅಂದಿದ್ದಾರೆ. ಮತ್ತೆ ತಡ, ಈಗಲೇ ಹೋಗ್ತಾರೆ. ನಡಿ. ನನಗಂತೂ ಕಾಡ್ ಸುತ್ತ ಅಭ್ಯಾಸ ಇದೆ. ನಾನು ಯಾವ ಮೂಲೆಗೆ ಬೇಕಾದ್ರೆ ಹೋಗ್ಬೋದು. ಅದನ್ನ ತರೋದು ಅಷ್ಟು ಸುಲಭ ಅಲ್ಲ ಕಣೆ ಹಿರಣ್ಮಯಿ. ಅದು ಯಾರ ಕಣ್ಗೂ ಕಾಣಿಸಲ್ವಂತೆ. ಹುಟ್ಟಾಗ ತಾಯಿ ಇಲ್ದಿರೋ ಮಗು ಆಗ್ಬೇಕಂತೆ, ಅವ್ರ ಕಣ್ಣಿಗೆ ಮಾತ್ರ ಕಾಣಿಸೋದಂತೆ. ನಾನೇ ಇಲ್ವೇನೆ? ನಾನು ಹುಟ್ಟಿದಾಗ್ಲೇನೆ ನಮ್ಮ ತಾಯಿ ತೀರ್ಕೊಂಡ್ರು. ಇಂಥ ಕೆಲ್ಸಕ್ಕೆ ಅಂತಾನೆ ಆ ಮಹಾತಾಯಿನ ಸೃಷ್ಟಿ ಮಾಡಿರೋದು ಅನ್ಸತ್ತೆ. ನನ್ನ ತಾಯಿಯಿಂದ ತಬಲಿ ಆಗಿದ್ರು ಇಂಥವ್ರಿಗೆ ಸಹಾಯ ಆಗುತ್ತೆ ಅಂದ್ರೆ ನಂಗೂ ಸಂತೋಷ. ಅದೇನು ಅಂತ ಹೇಳು. ಏನ್ ಹೇಳ್ತಿದ್ಯಾ ಹಿರಣ್ಮಯಿ? ನೀನ್ ಕಾಡೊಳಗಡೆ ಹೋಗ್ತೀಯಾ? ಅವ್ರು ಹೇಳ್ದಾಗ ನೀನೇ ನನ್ನ ಗಮನಕ್ಕೆ ಬಂದಿದ್ದು. ಆದ್ರೆ ನೀನು ಕೇಳಕ್ಕೆ ನನಗೆ ಮನಸ್ಸೇ ಬರಲಿಲ್ಲ ಕಣೆ. ಈಗಲೂ ಕಾಲ ಮಿಂಚಿಲ್ಲ ಕಣೆ. ನಡಿ ಹೋಗೋಣ. ಬೇಡ ಕಣೆ ಹಿರಣ್ಮಯಿ, ಈಗ ನಾವಿಬ್ರು ಒಳ್ಳೆ ಗೆಳತಿಯರಾಗಿದ್ದೀವಿ. ಈಗ ನನ್ನ ಕಾಡು ಒಳಗಡೆ ಕಳಿಸಿ ನಿನಗೇನಾದರೂ ಆದರೆ ನಿನ್ನ ಮತ್ತು ನಮ್ಮ ತಾಯಿನ ಇಬ್ಬರನ್ನ ಕಳ್ಕೊಂಡಂಗಾಗುತ್ತೆ. ಅದೆಲ್ಲ ಏನು ತಲೆಗೆ ಹಚ್ಕೋಬೇಡ ಕಣ್ಣೆ. ನಾನು ಇರೋದೇ ಇಂಥ ಸಾಹಸ ಮಾಡೋದಿಕ್ಕೆ. ಕಾಡಿಗೆ ಹೋದ್ರೆ ಎಷ್ಟೊತ್ತಾಗತ್ತೋ ಏನೋ. ನಾವು ಈಗಲೇ ಹೋದ್ರೆ ಮನೇಲೆಲ್ಲ ಆತಂಕ ಪಟ್ಕೊಂತಾರೆ. ಒಂದು ಕೆಲಸ ಮಾಡೋಣ, ಮಧ್ಯಾಹ್ನ ಹೊರಟ್ಬಿಡೋಣ. ಸಂಜೆ ಅಷ್ಟೊತ್ತಿಗೆ ವಜ್ರಗಾಂಧಿ ಮೂಲ ತಂದ್ಬಿಡೋಣ. ಮನೆಯವ್ರಿಗೆ ಆತಂಕ ಇರಲ್ಲ. ಮನೆಯವ್ರಿಗೆ ಏನಾದರೂ ಅನುಮಾನ ಬಂದರೆ ಆಮೇಲೆ ಏನಾರ ಹೇಳ್ಕೊಂಡ್ರೆ ಆಯಿತು. ಏನೋ ನೀನಿಷ್ಟು ಹೇಳ್ತಾ ಇದೀಯ ಅಂತ ನಾನು ಒಪ್ಪೇಬೇಕು. ಇಲ್ಲಾಂದರೆ ನಿನ್ನ ಕಳ್ಸೋದಕ್ಕೆ ನನಗಿಷ್ಟನೇ ಇಲ್ಲ. ನಾನು ಒಬ್ಬಳೇ ಎಲ್ಲ ಹೋಗ್ತೀನಿ, ನೀನು ನನ್ನ ಜೊತೆ ಇರ್ತೀಯಲ್ಲ. ನನಗೇನಾರು ಆದರೆ ನೀ ನನ್ನ ಕಾಪಾಡ್ತೀಯಲ್ವಾ? ಬೇರೆ ಏನು ಯೋಚನೆ ಮಾಡಬೇಡ. ಮಧ್ಯಾಹ್ನ ಮೇಲೆ ಹೋಗೋಣ ಅಷ್ಟೇ. ನಿಜವಾಗ್ಲೂ ನೀನು ಬರ್ತೀಯಾ? ಸರಿ ಸರಿ, ಈಗ ಅದೆಲ್ಲ ಬೇಡ. ನಾನು ಮಧ್ಯಾಹ್ನ ಮೇಲೆ ಬರ್ತೀನಿ, ಬರಲಾ? ತಗೊಳ್ಳಿ ಕಾಫಿ. ಪೇಪರ್ ಒಂದು ಇದ್ಬಿಟ್ರೆ ಜಗತ್ತಲ್ಲಿ ಇನ್ನೇನು ಬೇಕಾಗಿಲ್ಲ ನಿಮಗೆ. ಅಲ್ಲ ಕಣೆ ಸೀತಾದೇವಿ, ಯಾಕೆ ಹೆಂಗೆ ಒಟ ಅಂತ ಇರ್ತೀಯ? ಕಾಫಿ, ಪೇಪರು, ಊಟ, ತಿಂಡಿ, ಜಗಳ ಮಾಡೋದಕ್ಕೆ ಜೊತೆಗೆ ನೀನು ಎಲ್ಲ ನನಗೆ ಬೇಕು ಕಣೆ. ಹೌದು, ನಮಗೊಬ್ಬಳು ಮಗಳಿದ್ದಾಳೆ, ಅವಳು ಬೇಕು ಅಂತ ಗೊತ್ತಿರ್ಬೇಕಲ್ವಾ? ಅವಳ ಬಗ್ಗೆ ಉಸಾಬರಿ ಮಾಡೋಕ್ಕೆ ನೀನಿದೆಯಲ್ಲ, ನಾನು ಯಾಕೆ ಚಿಂತೆ ಮಾಡಲಿ? ನಾ ಚಿಂತೆ ಮಾಡಿ ನಿನ್ನ ಮನಃಶಾಂತಿ ಯಾಕೆ ಕೆಡಿಸ್ಲಿ? ಸೀತಮ್ಮನವ್ರೆ, ಬನ್ನಿ ಶಾಂತಮ್ಮ. ಸದ್ಯ ಮನೇಲೇ ಇದ್ದೀರಲ್ಲ ನೀವು. ನಾಳೆ ನನ್ನ ಮಗಳದು ಶ್ರೀಮಂತ ಆಯಿತು, ಅದಕ್ಕೆ ನಿಮ್ಗೆ ಕರೆದೋಗೋಣ ಅಂತ ಬಂದೆ. ಖಂಡಿತ ಬರ್ತೀನಿ. ನಿಮ್ಮ ಮಗಳ ಮದುವೆ ಆಗಿ 1 ವರ್ಷನೂ ಕಳೆದಿಲ್ವಲ್ಲ?
ಇಷ್ಟು ಬೇಗ? ಬೇಗ ಎಂತದೆ ಸೀತಮ್ಮವ್ರೆ, ಮೊದಲೇ ನನ್ನ ನಳಿನ್ಗೆ ಹೇಳಿಟ್ಟಿದೆ, ವರ್ಷ ಕಳಿಯೋದ್ರಲ್ಲಿ ನಾನು ಮೊಮ್ಮಗು ಎತ್ಕೋಬೇಕು ಅಂತ. ಹೌದು, ನಿಮ್ಮ ಮಗಳದೇನಾರು ಒಳ್ಳೆ ಸುದ್ದಿ ಬಂತಾ? ಹಾಂ, ನಾನು ನಮ್ಮ ಅಳಿಯಂದ್ರಿಗೆ ತಾಕೀತ್ ಮಾಡಿದ್ದೀನಿ, ನೋಡಬೇಕು. ಸರಿ ಸೀತಮ್ಮ, ಆದಷ್ಟು ಬೇಗ ನಿಮ್ಮ ಮಗಳಿಗೂ ಸೀಮಂತ ಮಾಡಿ, ನಾನಿನ್ನು ಬರ್ತೀನಿ. ನೋಡಿ, ಕಂಡವರೆಲ್ಲ ಆಡ್ಕೊಳ್ಳೋ ಹಾಗಾಯ್ತು ನಮ್ಮ ಜೀವನ. ನಮ್ಮ ಮಗಳಿಗೆ ಇಂಥದ್ದೊಂದು ಸೀಮಂತ ನಡೆಯೋದೇ ಇಲ್ಲ. ಅಯ್ಯೋ ಸೀತಾದೇವಿ, ಆಯ್ತು ಬಿಟ್ಟಾಕೋದನ್ನ. ಸೊಜ್ಜಿಕೆನವರು ನಿರ್ಧಾರ ಮಾಡಿದ್ದಾರೆ. ಅವರಿಬ್ಬರ ಹತ್ರ ಸಮಾಧಾನವಾಗಿ ನಾನು ಮಾತಾಡ್ತೀನಿ. ಸ್ವಲ್ಪ ದಿನ ಕಳೀಲಿ, ಕಾಲ ಕಳೆದಂಗೆ ಎಲ್ಲ ಸರಿ ಹೋಗುತ್ತೆ. ಅವರು ಸ್ವಲ್ಪ ದಿನ ಹೋದ್ಮೇಲೆ ತಮ್ಮ ನಿರ್ಧಾರನ ಬದಲಾಯಿಸ್ಕೋಬೋದು. ಸ್ವಲ್ಪ ಕಾಯ್ಕೊಂಡಿರು. ನೋಡು, ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲೇ ಇದ್ರೆ ಅದದೇ ಮಾತಾಡಿ ನೆಮ್ಮದಿ ಹಾಳಾಗುತ್ತೆ. ನೀವಿರಿ ತಾಳ್ಮೆಯಿಂದ. ನನ್ನ ಮಗಳ ಸುಖಕ್ಕೋಸ್ಕರ ಏನು ಬೇಕೋ ಅದನ್ನೆಲ್ಲ ನಾನು ಮಾಡಿದ್ದೀನಿ. ಆ ಮರಿ ರಾಕ್ಷಸಿನ ನನ್ನ ಮಗಳ ಸಂಸಾರದಿಂದ ಹೇಗೆ ದೂರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸಾಯ ವಿಷ್ಣು ರೂಪವೇ ನಮೋ ವೈ ಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ. ರಶ್ಮಿ ಅಮ್ಮ, ನಾನು ಹೋಗಿ ಬರ್ತೀನಿ. ಏ, ಬೆಳಗ್ಗೆ ಎಲ್ಲಿಗೆ ಹೊರಟೆ ನೀನು? ಅಯ್ಯೋ ಅಜ್ಜಿ, ನೀನು ದೊಡ್ಡೋಳಾದ್ರೂ ನಿಂಗೆ ಬುದ್ಧಿ ಮಾತ್ರ ಬೆಳೆದಿಲ್ಲ ನೋಡು. ಏನಂದೆ? ನನಗೆ ಬುದ್ಧಿ ಬೆಳೆದಿಲ್ಲ ಅಂತೀಯ? ನಾನೇನು ಅಂಥದ್ದು ಮಾಡಿರೋದು ನಿನಗೆ? ಅಜ್ಜಿ, ಯಾರೋ ಮನೆಯಿಂದ ಆಚೆ ಹೊರಟ್ರೆ ಎಲ್ಲಿಗೆ ಅಂತ ಕೇಳಬಾರ್ದು. ಕೇಳಿದ್ರೆ ಹೊರಡ್ರ ಕೆಲ್ಸಕ್ಕೆ ಅಭಿಷೇಕನ ಆಗುತ್ತೆ ಅಂತ ನೀನೇ ಹೇಳಿದಿ ಅಲ್ವಾ? ಈಗ ನೀನೇ ತಪ್ಪು ಮಾಡ್ತಿದೀಯಲ್ವಾ? ಬುದ್ಧಿ ಇದೆ ಅನ್ಬೇಕು, ಬುದ್ಧಿ ಇಲ್ಲ ಅನ್ಬೇಕು. ತಪ್ಪಾಯ್ತಮ್ಮ ದೊರೆಸಾನಿ. ತಾವೀಗ ಯಾವ ರಾಜ್ಯಕ್ಕೆ ಎತ್ಕೊಂಬರಕ್ ಹೋಗ್ತಿದ್ದೀರಾ? ಯಾವ ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ? ಅದನ್ನೇ ಹೇಳ್ಬಿಟ್ಟು ಒಂದು ಹೆಜ್ಜೆ ಮುಂದೆ ಇಡಿ. ಅಯ್ಯೋ ಶಿವನೇ, ನಿನಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲ ಅಜ್ಜಿ. ನೀವು ಅಜ್ಜಿ ಮೊಮ್ಮಗಳು ಯುದ್ಧ ಇವತ್ತೆಲ್ಲ ಮುಗಿಯಲ್ಲ. ಅಜ್ಜಿ ಅವಳು ಇನ್ನೆಲ್ಲಿಗೆ ಹೊರಟಿರ್ತಾಳೆ? ಅವಳು ಗೆಳೆಯರ ಜೊತೆ ಆಟ ಆಡಕ್ಕೆ ಹೊರಟಿರ್ತಾಳೆ ಅಲ್ವೇನೆ? ನೋಡು, ರಶ್ಮಿ ಅಮ್ಮಂಗಿರೋ ಬುದ್ಧಿ ನಿನಗಿಲ್ಲ. ಸ್ವಲ್ಪ ನೋಡ್ ಕಲ್ತ್ಕೋ. ಪುಟ್ಟ, ದೊಡ್ಡವ್ರ ಹತ್ರ ಹಾಗೆ ಮಾತಾಡ್ತಾರ? ಹಾಗೆಲ್ಲ ಮಾತಾಡ್ಬಾರ್ದಮ್ಮ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು, ಆದರೆ ಮನೆಗೆ ಸರಿಯಾದ ಸಮಯಕ್ಕೆ ಬಂದ್ಬಿಡು. ನಾನು ನಿನಗೋಸ್ಕರ ನಿನ್ಗಿಷ್ಟವಾದ ಶಾವಿಗೆ ಪಾಯಸ ಮಾಡಿಟ್ಟಿರ್ತೀನಿ. ನೀನು ಬೇಗ ಬಂದರೆ ಬಿಸಿ ಬಿಸಿಯಾದ ರುಚಿಯಾದ ಶಾವಿಗೆ ಪಾಯಸ ತಿನ್ಬೋದು. ಸರಿನಾ? ಬೇಗ ಬಾ. ಆಗ್ಲಿ ರಶ್ಮಿ ಅಮ್ಮ. ರಾಜಮಾತೆ, ರಾಜಲಕ್ಷ್ಮಿ ಅವರೇ, ನಾನಿನ್ ಹೋಗಿ ಬರಲೇ? ಈ ನಾಟಕಕ್ಕೇನು ಕಮ್ಮಿ ಇಲ್ಲ. ನಿನಗೆ ಜಯವಾಗಲಿ, ನಿನ್ನ ಎದುರಾಳಿಗಳಿಗೆ ಸೋಲಾಗಲಿ. ಎಲ್ಲಾ ಕೋಶಗಳನ್ನು ಗೆದ್ದು ಈ ಮುತ್ತಜ್ಜಿಗೆ ತಂದು ಅರ್ಪಿಸು. ನಿನಗೆ ಶುಭವಾಗಲಿ. ವಿಜಯೀ ಭವ. ಸದ್ಯ ನಾನಂತೂ ಬಿಟ್ಟಿಲ್ಲ. ನಂಗೆ ಸಾಕು, ನಾನಿನ್ ಬರ್ತೀನಿ. ಇದುವರೆಗೂ ಎಲ್ಲ ಸರಿಯಾಗಿ ಆಗ್ತಿದೆ. ಇನ್ನೇನಿದ್ರು ಆ ಹಿರಣ್ಮೈನ ಕರ್ಕೊಂಡು ಹೋಗಿ ಹುಚ್ಚಕಾಡಲ್ಲಿ ಬಿಟ್ಬಿಟ್ರೆ ನಾವು ಅಂದ್ಕೊಂಡಿರೋ ಹಾಗೆ ನಮ್ಮ ಆಸೆ ಎಲ್ಲ ನೆರವೇರುತ್ತೆ. ಬರ್ತಾಳೆ ತಾನೇ? ಯಾಕೆಂದರೆ ಅವಳು ಕೊನೆ ಘಳಿಗೆಯಲ್ಲಿ ಹೇಗೋ ಮಾಡಿ ಪಾರಾಗ್ತಾಳೆ. ಅವಳು ಬಂದೇ ಬರ್ತಾಳೆ. ಅಷ್ಟು ಚೆನ್ನಾಗಿ ಕತೆ ಕಟ್ಟಿದ್ದೀನಿ. ಆಗ್ಲೇ ಹೊರಟಿದ್ಲು. ಆಗ್ಲೇ ಏನಾದರೂ ಹೊರಟ್ಬಿಟ್ಟಿದ್ರೆ ನನ್ನ ಮೇಲೆ ಅನುಮಾನ ಬಂದಿರೋದು. ಅದಕ್ಕೆ ಇವಾಗಲೇ ಹೊರಡೋಣ ಅಂತ ಅವಳೇ ಉಪಾಯ ಹೇಳ್ಕೊಟ್ಟಿದ್ದು. ಮತ್ತೆ ಇಷ್ಟೊತ್ತಾದರೂ ಬಂದಿಲ್ವಲ್ಲೇ? ನೀವಿಬ್ರು ಆ ಕಾಡೊಳಗೆ ಹೋಗೋವರೆಗೂ ನನಗೆ ಮಾತ್ರ ನೆಮ್ಮದಿ ಇಲ್ಲ ನೋಡು. ಸೌಗಂಧಿ, ಸೌಗಂಧಿ, ಅವಳು ಬಂದ್ಬಿಟ್ಲು. ನೀವು ಇಳಿದ್ರೆ ತುಂಬಾ ಕಷ್ಟ. ನೀವು ಬೇಗ ಮರೆ ಆಗ್ಬಿಡಿ. ಆಯ್ತಾಯ್ತು, ನೀನು ಹುಷಾರು. ನಾನು ಕೊಟ್ಟಿರೋ ಬೇರೆ ಇದೆಯಲ್ವಾ ನಿನ್ನ ಹತ್ರ? ಹಾ, ನನ್ನ ಹತ್ರ ಇದೆ. ನೀವೇನು ತಲೆ ಕೆಡಿಸ್ಕೊಬಿಡಿ. ಬೇಗ ಹೋಗಿ. ಆಯ್ತಾಯ್ತು, ಹುಷಾರು.
ಸೌಗಂಧಿ ಕ್ಷಮಿಸ್ಬಿಡ ಸೌಗಂಧಿ, ನಾನು ಮನೇಲಿ ಏನೇನೋ ಹೇಳ್ಬರಕ್ ಹೋಗಿ ಇಷ್ಟೊತ್ತಾಯ್ತು. ನೀನು ಬಂದು ಎಷ್ಟೊತ್ತಾಯ್ತು? ಒಂದು 10 ನಿಮಿಷ ಆಯ್ತು. ನೀನ್ ಬರದೇ ಇಲ್ವೇನೋ ಅಂತ ಅನ್ಕೊಂಡೆ. ಯಾಕೆ ಹಾಗಂತ್ಯ? ಮಾತು ಕೊಟ್ಮೇಲೆ ಎಲ್ಲ ಮುಗೀತು. ಸ್ನೇಹಕ್ಕೋಸ್ಕರ ನಾನು ಏನ್ ಬೇಕಾದ್ರೆ ಮಾಡ್ತೀನಿ. ಈಗಲೂ ಯೋಚನೆ ಮಾಡು ಹಿರಣ್ಮಯಿ, ತುಂಬಾ ಕಷ್ಟವಾದ ಸಾಹಸ ಇದು. ನೀನ್ ಬೇಡ ಅಂದ್ರೆ ನಾವು ಹೋಗೋದು ಬೇಡ. ನಮ್ಮ ತಾಯಿಗೆ ಏನಾದ್ರೂ ಪರವಾಗಿಲ್ಲ. ಹೆಜ್ಜೆ ಮುಂದಿಟ್ಟಾಗಿದೆ ಸೌಗಂಧಿ, ಹಿಂದೆ ಹೋಗೋ ಮಾತೇ ಇಲ್ಲ. ನಡಿ ಹೋಗೋಣ. ಸೌಗಂಧಿ, ಈಗ ನಾನು ನಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಮ್ಮಂಗೆ ಹುಷಾರಾಗಕ್ಕೆ ವರ್ಜಗಂಧೆ ಮೂಲಿಕೆ ಈ ಹುಚ್ಕಡೆ ಇದೆ ಅಂತ ನಿಂಗೆ ಖಚಿತವಾಗಿ ಗೊತ್ತೇನೆ. ಈಗಿಬ್ರು ಒಳಗಡೆ ಹೋದ್ಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಿನಗಾಗ್ಲಿ ನನಗಾಗ್ಲಿ ಅದಕ್ಕೆ ಕೇಳಿದೆ ಅಷ್ಟೇ, ಏನು ತಿಳ್ಕೊಬೇಡ. ಇಲ್ಲಿವರೆಗೂ ಬಂದು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದಾಳಲ್ಲ. ಕಣೆ, ಅದಿಲ್ಲೇ ಇರೋದು ಅಂತ ನನಗೆ ಖಚಿತವಾಗಿ ಗೊತ್ತು. ಅದಕ್ಕೆ ನಾನು ನಿನಗೆ ಹೇಳಿದ್ದು ಬೇಡ, ಇದು ತುಂಬ ಅಪಾಯದ ಕೆಲಸ ಅಂತ. ಈಗಲೂ ನಿನಗೆ ಮನಸ್ಸಿಲ್ಲ ಅಂದರೆ ಬಿಡು, ವಾಪಸ್ ಹೋಗ್ಬಿಡೋಣ. ನಮ್ಮ ತಾಯಿ ಕತೆ ಅದೇನಾಗುತ್ತಾ ಆಗಲಿ. ಈಗ ಭಯ ಪಟ್ಕೊಂಡು ಮನಸ್ಸಿಲ್ಲದೆ ಕೆಲಸ ಮಾಡಿದ್ರೆ ಏನೂ ಆಗಲ್ಲ. ಭಯ ಅಲ್ಲ ಸೌಗಂಧಿ, ಸುಮ್ಮನೆ ನಾವು ಮಾಡೋ ಕೆಲಸ ವ್ಯರ್ಥ ಆಗಬಾರ್ದು ಅಂತ ಕೇಳಿದೆ ಅಷ್ಟೆ. ನಿಮ್ಮ ತಾಯಿಗಿಂತ ದೊಡ್ಡದು ಯಾವುದೂ ಇಲ್ಲ ಬಿಡು. ಇದಕ್ಕೆ ಬೇಕಾರೆ ಏನು ಸಾಹಸ ಮಾಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ. ಈಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಸೌಗಂಧಿ. ಎಲ್ಲ ಕಡೆ ಮರನೂ ಮುಚ್ಚೋಬಿಟ್ಟಿದೆ, ದಾರಿ ಎಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮತ್ತೆ ಎಲ್ಲಿ ಹೋಗಿ ಏನ್ ಹುಡ್ಕೋದು? ಯಾಕೋ ಹಿಂದೆ ತೊಡಿತಿದ್ದಾಳಲ್ಲ ಇವಳು. ನನ್ನ ಉಪಾಯ ಏನಾದರೂ ಗೊತ್ತಾಯ್ತಾ ಇವಳಿಗೆ? ಏನೇ ಆದರೂ ಬಿಡಬಾರ್ದು. ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀನಿ, ಈಗ ಕೈ ಬಿಟ್ರೆ ಇವಳನ್ನ ಕಟ್ಟಾಕಕ್ಕಾಗಲ್ಲ. ಏನಾದರೂ ಮಾಡಿ ಇವಳನ್ನ ಒಳಗಡೆ ಕರ್ಕೊಂಡು ಹೋಗಲೇಬೇಕು. ಏನು ಯೋಚನೆ ಮಾಡ್ತಿದ್ಯಾ ಸೌಗಂಧಿ? ಯಾರು ಹೇಳೆ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಯಾವ ಕಡೆಯಿಂದ ಒಳಗಡೆ ಹೋಗೋದು ಅಂತ. ಒಂದು ಕೆಲಸ ಮಾಡೋಣ, ಹೇಗೋ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ, ಸೀದಾ ಹೋಗ್ಬಿಡೋಣ. ಹಾಗೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಹೋದ್ರೆ ಎಲ್ಲಾದ್ರೂ ಒಂದು ಕಡೆ ಸಿಕ್ಕೇ ಸಿಗುತ್ತೆ. ಹೌದೌದು, ಅದು ಸರಿನೇ. ನಡಿ, ಬಗ್ಗಾಲಿಟ್ಟು ಹೋಗೋಣ. ಅಮ್ಮ ಇಟ್ಟಂಗೆ ಆಗತ್ತೆ. ನಡಿ ಹೋಗೋಣ.